ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ತೆರಿಗೆ ಇಲಾಖೆ ಸಣ್ಣಪುಟ್ಟ ಟೀ ಕಾಫಿ ಅಂಗಡಿಗಳು, ಬೇಕರಿಗಳು, ಕಾಂಡಿಮೆಂಟ್ಸ್ಗಳು ಮತ್ತು ಸಣ್ಣಪುಟ್ಟ ಹೋಟೆಲ್ಗಳಿಗೆ ತೆರಿಗೆ ನೋಟಿಸನ್ನ ಕಳುಹಿಸಿದ ಬೆನ್ನಲ್ಲೇ ಎಲ್ಲಾ ಸಣ್ಣಪುಟ್ಟ ವ್ಯಾಪಾರಸ್ಥರು ತಮ್ಮ ಹೋಟೆಲ್ ಮತ್ತು ಅಂಗಡಿಯಲ್ಲಿದ್ದ ಯುಪಿಐ ಸೇವೆಯನ್ನ ತೆಗೆದುಹಾಕಿದ್ರು. ಯುಪಿಐ ಸೇವೆಯನ್ನ ಸ್ಥಗಿತಗೊಳಿಸಿದ ಸಣ್ಣಪುಟ್ಟ ವ್ಯಾಪಾರಸ್ಥರು ಕ್ಯಾಶ್ ವ್ಯವಹಾರವನ್ನ ಮಾಡಲು ಆರಂಭಿಸಿದ್ದಾರೆ. ಆದರೆ ಈಗ ಕ್ಯಾಶ್ ಮೂಲಕ ವ್ಯವಹಾರ ಮಾಡುತ್ತಿರುವವರಿಗೂ ಕೂಡ ಆದಾಯ ತೆರಿಗೆ ಇಲಾಖೆ ಆಘಾತಕಾರಿ ಸುದ್ದಿಯನ್ನ ಕೊಟ್ಟಿದೆ. ಆನ್ಲೈನ್ ಪೇಮೆಂಟನ್ನು ತೆಗೆದುಹಾಕಿ ಕ್ಯಾಶ್ ಮೂಲಕ ವ್ಯವಹಾರ ಮಾಡಿದ್ರೂ ಕೂಡ ತೆರಿಗೆ ಕಟ್ಟಬೇಕು ಅಂತ ಈಗ ತೆರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಹಣವನ್ನ ಸ್ವೀಕಾರ ಮಾಡುವುದಕ್ಕೆ ಯುಪಿಐ ಒಂದು ವಿಧಾನವಾಗಿದೆ ಅಷ್ಟೇ. ಆದರೆ ಯಾವುದೇ ರೂಪದಲ್ಲಿ ಹಣವನ್ನ ಸ್ವೀಕಾರ ಮಾಡಿದ್ರೂ ಅದು ತೆರಿಗೆಗೆ ಅನ್ವಯವಾಗುತ್ತೆ. ಆನ್ಲೈನ್ ಪೇಮೆಂಟ್ ಬದಲಾಗಿ ನಗದು ಹಣವನ್ನ ಸ್ವೀಕಾರ ಮಾಡಿದ್ರೂ ಕೂಡ ಜಿಎಸ್ಟಿ ಸಂಗ್ರಹಿಸಲು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಎಲ್ಲಾ ವರ್ತಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೇವಲ ಯುಪಿಐ ಮೂಲಕ ಹಣವನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ತೆರಿಗೆ ನೋಟಿಸ್ ಬರುತ್ತೆ ಅಂತ ಸಾಕಷ್ಟು ವ್ಯಾಪಾರಸ್ಥರು ನಂಬಿಕೊಂಡಿದ್ದಾರೆ. ಆದರೆ ಯುಪಿಐ ಅನ್ನೋದು ಹಣ ಸ್ವೀಕಾರ ಮಾಡಲು ಇರುವ ಒಂದು ವಿಧಾನವಾಗಿದೆ ಅಷ್ಟೇ. ಯುಪಿಐ ಸೇವೆಯನ್ನು ತೆಗೆದುಹಾಕಿ ನಗದು ರೂಪದಲ್ಲಿ ಹಣವನ್ನ ಸ್ವೀಕಾರ ಮಾಡಿದ್ರೂ ಕೂಡ ಕಡ್ಡಾಯವಾಗಿ ಜಿಎಸ್ಟಿ ಪಾವತಿ ಮಾಡಬೇಕು ಅಂತ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಎಲ್ಲ ವರ್ತಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಸ್ವೀಕಾರ ಮಾಡಿದ ಹಣಕ್ಕೆ ತೆರಿಗೆ ಕಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಸರ್ಕಾರಕ್ಕೆ ತೆರಿಗೆ ವಂಚನೆಯನ್ನ ಮಾಡಿದರೆ ಅವರು ಕಡ್ಡಾಯವಾಗಿ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ ಅಂತ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಸದ್ಯ ಯುಪಿಐ ತೆಗೆದುಹಾಕಿ ನಗದು ವಹಿವಾಟು ಮಾಡುವವರಿಗೂ ಕೂಡ ಈಗ ವಾಣಿಜ್ಯ ತೆರಿಗೆ ಇಲಾಖೆ ಆಘಾತವನ್ನು ಕೊಟ್ಟಿದೆ ಅಂತ ಹೇಳಬಹುದು. ಸ್ನೇಹಿತರೆ, ವಾಣಿಜ್ಯ ತೆರಿಗೆ ಇಲಾಖೆಯ ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.